ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದಿವಿತ್. ಏನ್ ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಇಡೀ ರಾಜ್ಯದ ಜನತೆಯ ತುಂಬ ಈಗಾಗಲೇ ನಾವು ಏರಿಯಾಗಳ ತುಂಬ ಇಡೀ ಬೆಂಗಳೂರು ಸುತ್ತಮುತ್ತ ಮೈಸೂರು ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಿಗೂ ಕೂಡ ನಾವು ಈಗಾಗಲೇ ಸುತ್ತಾಡಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ವಿ ಜನರ ಸಮಸ್ಯೆನ. ಆದರೆ ಅದಕ್ಕೂ ಮುಂಚಿತವಾಗಿ ಕಾರಣಾಂತರಗಳಿಂದ ಅಂದರೆ ನನಗೆ ಅನಾರೋಗ್ಯದ ಕಾರಣದಿಂದ ಸುಮಾರು 1 ತಿಂಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ನಿಲ್ಲಿಸಿದ್ವಿ. ಸಾಕಷ್ಟು ಬೇಡಿಕೆ ಇತ್ತು ಈ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನರು ಯಾಕೆ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಈಗ ಸತತ 1 ತಿಂಗಳ ಕಾಲ ಬ್ರೇಕ್ ತೆಗೆದುಕೊಂಡು ಬಂದು ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ. ಆರಂಭ ಮಾಡೋದಕ್ಕೂ ಮುಂಚೆ ಮೈಸೂರಿನ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತೇಳಿ, ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದುಕೊಂಡು ಇಡೀ ರಾಜ್ಯಾದ್ಯಂತ ನಾವು ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳೋದಕ್ಕೆ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಹೋಗೋಣ ಜನರ ಹತ್ರ. ಮೊದಲನೇ ದಿನ ಇಂದು ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಈ ರೀತಿ ನಾವು ಅಂದರೆ ಬಡವರ ಲೆವೆಲ್ಗೆ ಹೋಗಿ, ಸಾಮಾನ್ಯ ವರ್ಗ ಮಧ್ಯಮ ವರ್ಗದ ಜನರ ಹತ್ರ ಹೋಗಿ, ಆ ಸ್ಲಮ್ಮು, ಆ ಬಡತನ ಮನೆ, ಎಷ್ಟೋ ಜನರಿಗೆ ಮನೆ ಇಲ್ಲ, ಎಷ್ಟೋ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ, ಎಷ್ಟೋ ಜನರು 1 ರೂಪಾಯಿ ದುಡ್ಡಿಲ್ಲದೆ ಬದುಕ್ತಾ ಇದ್ದಾರೆ. ಸೊ ರಾಜ್ಯದ ಯೋಜನೆಗಳು, ಸರ್ಕಾರದ ಯೋಜನೆಗಳು ಜನರಿಗೆ ಸಿಗ್ತಾ ಇದೆಯಾ ಅನ್ನುವಂಥದ್ದು ಕುರಿತಾಗಿಯೂ ಕೂಡ ನಾವು ಜನರ ಹತ್ರ ಮಾತನಾಡ್ತಾ ಹೋಗೋಣ. ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ. ಹಾಂ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಸರ್. ಮಂಜುಳಾ ಅವರೇ, ಎಲ್ಲಿಂದ ಬಂದ್ರಿ? ನಮ್ದು ಹೊಸಪೇಟೆ ಸರ್. ಹೊಸಪೇಟೆ ಅವರ ನೀವು? ಅಲ್ಲಿಂದ ಇಲ್ಲಿ ಮೈಸೂರಿಗೆ ಬಂದ್ರಾ? ಹೌದು ಸರ್. ಮತ್ತೆ ಯಾಕೆ ಬಂದ್ರಿ? ತಾಯಿ ನಮ್ಮವ್ವ 3 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬತ್ತಲ್ಲ, ಕೊಡ್ಸವ ಅಂತ ಕೇಳಕ್ ಬಂದ್ರೆ? ಹಂಗೇನಿಲ್ಲ ಸರ್, ದುಡ್ಡು ಮೇಲೆ ನಮಗೆ ಆಸೆ ಇಲ್ಲ. ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ ಚಾಮುಂಡಿ ದೇವಿ. ನಮಗೆ ಬಹಳ ನಂಬಿಕೆ ಇದೆ ಸರ್ ದೇವಿ ಮೇಲೆ. ಅಲ್ಲಿಂದ ಹೊಸಪೇಟೆಯಿಂದ ಬಂದಿರಂದ್ರೆ ಮತ್ತೆ ನಂಬಿಕೆ ಇಟ್ಟೆ ಬಂದಿರ್ತೀರಿ. ಹಂಪಿ ಹತ್ರ ಹೊಸಪೇಟೆ ಸರ್. ನಮ್ದು ಕಾಸು ಮಾತ್ರ ಬತ್ತಾಯಿಲ್ಲ. ಕಾಸು ಬೇಡ ಸರ್ ನಮಗೆ. ಬೇಡ. ಕೊಟ್ರು ಬೇಡವಾ? ಬೇಡ ಸರ್. ಯಾಕೆ? ಆಶೀರ್ವಾದ ಬೇಕು ಸರ್ ನಮಗೆ. ನಿಮ್ಮೂರಲ್ಲಿ ಏನೇನು ಪ್ರಾಬ್ಲಮ್? ನಮ್ಮೂರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಈಗ ನಾವು ಏನು ನಿಮ್ಮ ಪ್ರಾಬ್ಲಮ್ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಎಲ್ಲ ಬಡವರು ಮನೆಗೂ ಹೋಗಿ ಅವ್ರ ಕಷ್ಟ ಕೇಳ್ತೀವಿ. ಲೆಕ್ಕ ರಾಜಕಾರಣಿಗಳು ಕೇಳಬೇಕು. ಅವರು ಗೆದ್ದುಬಿಟ್ಟು ಅವ್ರಿಗೆ ಕೆಲಸ ಇಲ್ಲ, ಫ್ರೀ ಆಗವ್ರೆ, ಅದಕ್ಕೆ ನಾವು ಕೇಳ್ತೀವಿ, ನಮಗೆ ಕೆಲಸ. ಈ ಕಾರ್ಯಕ್ರಮ ಮಾಡ್ತೀವಿ, ನಿಮ್ಗೆ ಏನು ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ ಸರ್, ತುಂಬಾ ಚೆನ್ನಾಗಿ. ಮನೆಗೆ ಹೋಗ್ತೀವಿ, ನಿಮ್ಮೂರಿಗೆ ಒಂದಿನ ಬರ್ತೀವಿ. ಹೌದು ಸರ್, ಬರ್ರಿ ಸರ್. ನೀವೆಲ್ಲ ಊರಿಗೆ ಹೋಗ್ತೀರಿ ಸರ್, ನಾನು ನೋಡಿನಿ ಚಾನಲ್ ಅಲ್ಲಿ. ಎಲ್ಲ ಕಷ್ಟಗಳು ಎಲ್ಲ ಕೇಳ್ತೀರಾ ನೀವು. ಹೆಣ್ಮಕ್ಳ ಬಗ್ಗೆ ಎಲ್ಲ, ಮನೆ ಬಗ್ಗೆ, ಮೌರಿ ಬಗ್ಗೆ, ರೋಡ್ ಬಗ್ಗೆ ಎಲ್ಲ ಕೇಳ್ತೀರಾ. ನಾನು ನೋಡಿದೀನಿ ಸರ್ ಚಾನಲ್. ಈಗ ಅದೇ ತರ ಪ್ರಾಬ್ಲಮ್ಸ್ ನ ಕೇಳ್ಕೊಂಡು ಹೊರಟಿದೀವಿ. ಈಗ ಒಂದ್ ಸ್ವಲ್ಪ ನಿಲ್ಸಿದ್ವಿ 1 ತಿಂಗಳಿಂದ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಂತೀರಾ? ಮಾಡಿ ಸರ್, ಚೆನ್ನಾಗಿ ನಡೆಸ್ಕೊಡ್ತೀರಾ ನೀವು. ಚೆನ್ನಾಗಿ ನಡೆಸ್ಕೊಡ್ತೀರಾ, ಮಾಡಿ ಸರ್. ನಿಮ್ಮ ಹೆಸರೇನು? ಪದ್ಮಾವತಿ ಸರ್. ಪದ್ಮಾವತಿ. ಯಾವ್ರು ನಿಮ್ದು? ಕೊಪ್ಪಳ. ಕೊಪ್ಪಳ ಪದ್ಮಾವತಿ ಹಂಗ್ರೆ ಕಾಸು ಬರ್ತಾ ಇದೆ ಸರ್. ಬರ್ತಾ ಇದೆ ಸರ್, ಸುಳ್ಳು ಹೇಳ್ಬಾರ್ದು. ಬರ್ತಾ ಇದೆಯಾ? ಬರ್ತಾ ಇದೆ. ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಈಗ 4 ತಿಂಗಳು ಬರ್ತಾ ಇಲ್ಲ ಸರ್. 4 ತಿಂಗಳಿಂದ ಬರ್ತಾ ಇಲ್ಲ. ಮತ್ತೆ ಬರ್ತಾ ಇದೆ ಅಂದ್ರೆ 4 ತಿಂಗಳು ಹಿಂದೆ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಅಕ್ಕಿ ಎಲ್ಲ ಕೊಡ್ತಾವ್ರ? ಕೊಡ್ತಾ ಇದಾರೆ ಸರ್, ಕೊಡ್ತಾ ಇದಾರೆ. ಮಾಮೂಲಿ ಎಲ್ಲ ಯೋಜನೆಗಳೆಲ್ಲ ಸಿಗ್ತಾ ಇದೆಯಾ? ಸಿಗ್ತದೆ. ಕೊಪ್ಪಳಕ್ಕೂ ಬರ್ತೀವಿ, ಸಿಗೋಣ ಅಲ್ಲಿ ಹಂಗಾರೆ. ನಿಮ್ಮ ಯಾವ ಕೊಪ್ಪಳದಲ್ಲಿ? ಭಾಗ್ಯನಗರ. ನಿಮ್ದೇ ಅವರು? ಹೊಸಪೇಟೆ ಗಂಡನ ಮನೆ. ಭಾಗ್ಯನಗರ ತವ್ರ ಮನೆ, ಹೊಸಪೇಟೆ ಗಂಡನ ಮನೆ. ಅವ್ವ, ಏನ್ ನಿಮ್ಮ ಹೆಸರು? ಅಯ್ಯೋ, ಅಂದ್ರೆ ಆ ಖುಷಿ ನೋಡಿದ ಅದಕ್ಕೆ ದುಡ್ಡು ಬರ್ತಿಲ್ಲ ಅಂದ್ರೆ ಈ ಪಟ್ಟಿ ಖುಷಿ. ಬಾಣಲೆ ಕುಮಾರಸ್ವಾಮಿ ಜೂನಿಯರ್ ಇವರು. ಹೇಳಿ ಏನ್ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀ. ಹೆಸರು ತಕ್ಕನಾಗ ಲಸ್ಮವ್ವ ಅಂತ ಹೆಸರಿಟ್ಟಾರೆ. ಚಾಮುಂಡಿ ತಾಯಿಗೆ ಬಂದಿರಿ. ಗೃಹಲಕ್ಷ್ಮಿ ಎಲ್ಲ ಬತ್ತಾದ 2,000 ರೂಪಾಯಿ. ನಮ್ ಬರಲ್ಲ. ನಾವು ಬರಲ್ಲ. ಇವ್ರು ನೀವು ಶ್ರೀಮಂತರು. ಶ್ರೀಮಂತ? ಯಾವ ನಿಮ್ದು? ನಮ್ದು ಬರಾವಿ. ಸರ್, ನಿಮ್ಮ ಹೆಸರು? ವಿರೂಪಾಕ್ಷಪ್ಪ. ಇಬ್ಬರಿಗೂ ಕೇಳ್ತೀನಿ. ಈಗ ನಾವು ನಮ್ಮ ಚಾನಲ್ ವತಿಯಿಂದ ಈಗ ಏನ್ ನಿಮ್ಮ ಪ್ರಾಬ್ಲಮ್ ಅಂತ ಒಂದು ಕಾರ್ಯಕ್ರಮ. ಎಲ್ಲಾರು ಮನೆಗೂ ಹೋಗ್ತೀವಿ, ಬಡವ್ರ ಮನೆಗೆಲ್ಲ ಹೋಗ್ತೀವಿ. ಸ್ಲಮ್ಮು, ತುಂಬಾ ಬಡವರ್ಗ, ಸಾಮಾನ್ಯ ವರ್ಗ, ಎಲ್ಲಾರ ಮನೆಗೂ ಹೋಗ್ತೀವಿ. ನಿಮ್ಮ ಅಭಿಪ್ರಾಯ ಏನು? ಎಲ್ಲರೂ ಒಳ್ಳೆ ಅಲ್ಲಿ ಓಕೆ, ನಾವೀಗ ಮೈಸೂರಿನಿಂದ ನೇರವಾಗಿ ಮಂಡ್ಯ ಜಿಲ್ಲೆಗೆ ಬಂದಿದ್ದೀವಿ. ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿ, ನಾಡ ದೇವತೆ, ಅಧಿದೇವತೆ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿ ಒಂದಷ್ಟು ಜನನ ಮಾತನಾಡಿಸ್ಕೊಂಡು ನಾವೀಗ ಮಂಡ್ಯ ಜಿಲ್ಲೆಯ ಅಲ್ಲಿಗೆರೆಗೆ ಬಂದಿದ್ದೀವಿ. ನೀವು ವೀಕ್ಷಕರೇ ಗಮನಿಸಿರ್ಬೋದು, ನಿಮಗೆ ಅಲ್ಲಿಗೆರೆ ಈಗಾಗಲೇ ಚಿರಪರಿಚಿತ. ಯಾಕೆಂದರೆ ಈ ಹಿಂದೆ ಇದೇ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಹಳ್ಳಿಯ ಬಗ್ಗೆ, ಇಲ್ಲಿ ಹಾದು ಹೋಗಿರುವಂಥ ರಾಜ್ಯ ಹೆದ್ದಾರಿಯ ಬಗ್ಗೆ, ಅದರ ಸಮಸ್ಯೆ ಬಗ್ಗೆ ನಾವು ನಿಮಗೆ ತಿಳಿಸಿದ್ವಿ. ಒಂದಷ್ಟು ಜನ ಬೇಲಿ ಹಾಕ್ಕೊಂಡಿದ್ರು, ಒಂದಷ್ಟು ಜನ ಪರಿಹಾರಕ್ಕಾಗಿ ಕಾಯ್ತಾ ಇದ್ರು, ಒಂದಷ್ಟು ಕೇಸ್ಗಳು ಕೋರ್ಟ್ನಲ್ಲಿದ್ದು. ಆದರೆ
ಇಲ್ಲಿ ರಾಜ್ಯ ಹೆದ್ದಾರಿ ಮಾತ್ರ ಇರಲೇ ಇಲ್ಲ. ಅಲ್ಲೆಲ್ಲವೂ ಕೂಡ ಅದ್ಭುತವಾಗಿದೆ ರಸ್ತೆ. ಆದರೆ ಅಲ್ಲೆಗೆರೆಯಲ್ಲಿ ಹಾದು ಹೋಗುವಂಥ ರಾಜ್ಯ ಹೆದ್ದಾರಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ನೀಟಾಗಿ ತೋರಿಸಿದ್ವಿ. ಈಗ ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮೊದಲ ಕಾರ್ಯಕ್ರಮವೇ ದೊಡ್ಡ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಿರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸಂತಸವನ್ನು ತಂದಿದೆ. ಎಸ್, ಬನ್ನಿ. ಈಗ ನೋಡಿ, ಈಗ ಅಲ್ಲೆಲ್ಲ ಬಿಲ್ಡಿಂಗನ್ನು ಕಟ್ಟಲಾಗಿತ್ತು, ಜೊತೆಗೆ ಅಲ್ಲಿ ಬೇಲಿ ಹಾಕಲಾಗಿತ್ತು. ಈಗಾಗಲೇ ಅವನ್ನೆಲ್ಲವನ್ನು ಕೂಡ ಒಡೆಯುವಂಥ ದೃಶ್ಯ ಆಗಿದೆ. ಈಗ ನಿಮಗೆ ಅದನ್ನೆಲ್ಲ ತೋರ್ಸೋಕ್ಕಿಂತ ಮುಂಚೆ 2 ನಿಮಿಷದಲ್ಲಿ ಅವತ್ತೇನಾಗಿತ್ತು, ಅವತ್ತು ನಾವೇನು ವರದಿ ಮಾಡಿದ್ವಿ, ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್ ಆಗೋದಕ್ಕೆ ಕಾರಣ ಏನು, ಆ ಒಂದು ವಿಡಿಯೋನ ನೋಡ್ಕೊಂಬಂದ್ಬಿಡಿ. ಇವತ್ತು ನಾವು ಮಂಡ್ಯ ಜಿಲ್ಲೆ ಹಲ್ಲೆಗೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಸ್ಟೇಟ್ ಹೈವೇ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ರೋಡ್ ಮಾಡೋದೇ ಇಲ್ವಲ್ಲ, ಎಲ್ಲ ಬಿದ್ದಿ ಕೆಡಗಿ ಹೋಯ್ತಾರಲ್ಲ. ಸಂಪೂರ್ಣವಾಗಿ ರಸ್ತೆ ಗುಂಡಿ, ಇದು ಸ್ಟೇಟ್ ಹೈವೇ. ಏನ್ ಮಾಡ್ತಾರೆ ಎಮ್ಮೆಲ್ಯೆ ಅವ್ರೇನ್ ಬಂದಾರ ಇಲ್ಲಿ? ಯಾಕೆ ನೀವು ಬೇಲಿ ಹಾಕೋ ಉದ್ದೇಶ ಏನ್ರಿ? ನಮ್ಮ ತಾತನ ಸ್ಟೇಟ್ ಹಾಕೊಂಡಿದೀವಿ. 2,000 ಬೇಡ ನಮ್ಗೆ, ರೋಡ್ ಬೇಕು ನಮ್ಗೆ. ಓ ಇಲ್ಲ ಇಲ್ಲ, ಹೊಡಿ 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 ಹೊಡಿ. ರೋಡ್ ಇತ್ತು, ಈ ಎಮ್.ಎಲ್.ಎ ಬಂದ್ಮೇಲೆ ರೋಡ್ ಆಯ್ತಾ ಇಲ್ಲ. ಗಣಿಗ ರವಿಗೆ ಫೋನ್ ಮಾಡ್ತಾ ಇದೀವಿ ಇವಾಗ. ಓಕೆ, ಎಸ್ ಸರ್, ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ ಅವರೇ, ಅವತ್ತು ರಿಪಬ್ಲಿಕ್ ಕನ್ನಡ ಬಂದಿತ್ತು, ಜನ ಎಲ್ಲ ಸೇರಿದ್ರು. ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದರೆ ರಿಪಬ್ಲಿಕ್ ಕನ್ನಡ ರಸ್ತೆ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಏನಾದ್ರು ಒಂದು ಇಂಪ್ಯಾಕ್ಟ್ ಆಗಿದೆ. ನಮ್ಗೆ ಯಾರು ಫೋನೇ ಮಾಡಲಿಲ್ಲ ನೋಡಿ. ಮುಂದೆ ಮಾಡೋಣ, ಮುಂದೆ ಇನ್ನೂ ಟೈಮ್ ಇದೆ, ಮಾಡೋಣ. ಯಾರು ಬೇರೆ ಊರವ್ರು ಫೋನ್ ಮಾಡಿ ಹೇಳಿದ್ರು ಎಲ್ಲ ಮಾಡ್ತೀವಿ ಬಿಡಿ. ನೆಕ್ಸ್ಟ್ ಇನ್ನು ಅರ್ಧ ಕೆಲಸ ಆಗಿದೆ, ಕೆಲಸ ಆಗಿದೆ, ಇನ್ನೂ ಅರ್ಧ ಕೆಲಸ ಆಗಿದೆ. ಈಗ ಅದೊಂದು ಇಂಪ್ಯಾಕ್ಟಿಗೆ ಒಂದು ಮೊದಲನೇ ಹೆಜ್ಜೆ ಈಗ ಎಲ್ಲ ಸರಿಯಾಗೋದಕ್ಕೆ. ಈ ನಿಮ್ಮ RR ಕನ್ನಡ ಮುಖಾಂತರ ಹಾಲಿ ಶಾಸಕರಾದಂಥ ಗೆಳಗ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕೆಲಸನ ಪೂರ್ಣಗೊಳಿಸಿ ಅಂತ ಕೇಳ್ಕೊತಾ ಇದೀವಿ. ಅವತ್ತು ಗಣಿಗ ರವಿ ಅವ್ರಿಗೆ ಹೇಳಿದ್ವಿ, ಈ ಕೆಲಸ ನೀವು ಮಾಡಿದ್ರೆ ನಿಮ್ಗೆ ಇದೇ ಜಾಗಕ್ಕೆ ಕರೆದ್ಬಿಟ್ಟು ನಾವು ಜೈ ಅಂತೀವಿ ನಿಮಗೆ ಅಂತ ಅಲ್ವೇ. ಅವರು ಕೂಡ ನಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಒಡಲ್ ಕೆಲಸ ಮಾಡಿದ್ದಾರೆ, ಮಾಡ್ಬೇಕು, ಇನ್ನೂ ಪೂರ್ತಿ ಮಾಡ್ಬೇಕು. ಏನಂತೀರಾ? ಹೌದು, ಪೂರ್ಣ ಪ್ರಮಾಣ ಆದಾಗ್ಲೇ ಅವ್ರಿಗೊಂದು ಹೆಸರು. ಏನಾಯ್ತು ಈಗ ನೆನ್ನೆ ಬಂದ್ರು, ಮ್ಯಾಲಿಂದ ಇಡೋ ಪೆಟ್ಟಿಗಳೆಲ್ಲನೂ ಒಂದು ಡೆಮೊರೇಷನ್ ಮಾಡ್ಕೊಂಡು ಬಂದ್ರು. ನಾವು ಬಂದು ಆ ಕಡೆ 2 ಬಿಲ್ಡಿಂಗ್ಗಳು ಅರ್ತಿ ಆಗಿದೆ ನೋಡಿ. ಅಲ್ಲಿ ಬಂದ್ರು, ಅದೇನೋ ಅವ್ರು ಕಟ್ಟಿಂಗ್ ಮಾಡ್ಕೊಂಡ್ಕೆ ಮುಂದಕ್ಕೆ ಬಂದ್ರು. ನಮಗೆ ಗೊತ್ತಿಲ್ಲ, ನಾವು ಹಿಂಗೆ ಸಾಯಂಕಾಲ ಟೈಮ್ ಬಂದ ಗದ್ದೆ ತಾವಿಂದ ಮತ್ತೆ ಇಲ್ಲಿ ಮತ್ತೆ ಈ ಬಿಲ್ಡಿಂಗ್ನವ್ರು ಏನೋ ಸ್ಟೇ ಇದೆ ಅಂದ್ಬಿಟ್ಟು ಎಲ್ಲ ಅವ್ರು ತಡೆದ್ರು. ಹಂಗೂ ಸಾಮಾನೆಲ್ಲ ಹೊರಗಂಡಕ್ಕೆ ಇಟ್ಟಿದ್ರು. ಪುನಃ ಎಲ್ಲ ಅಲ್ಲಿ ಇದು ಮಾಡ್ಕೊಟ್ರು. ಅವರು ಲಾಯರು ಮುಖಾಂತರ ಬಂದಿದ್ರು. BW ಆಫೀಸ್ನವ್ರು ಯಾರೋ ಬಂದಿದ್ರು. ಅವ್ರಿಗೆಲ್ಲ ಅವ್ರದ್ದು ದಾಖಲಾತಿಗಳು ಕೊಟ್ಟರು. ಇನ್ನೊಂದು ವಾರ ಟೈಮ್ ಕೊಡಿ ಅಂದ್ಬಿಟ್ಟು ಆ ಕಡೆ ಲಾಯರ್ಗಳು, ಬಿಲ್ಡಿಂಗ್ ಲಾಯರ್ಗಳು ತಿರ್ಗಾ ಪುನಃ ಹೋದ್ರು. ಅದು ಹೋಗಿ ಅಲ್ಲಿಗೆ ಸಮರ್ಥವಾಗಿ ನಿಂತಿದೆ ಇವಾಗ. ಏನ್ ನಿಮ್ಮ ಹೆಸರು? ಸಂತೋಷ ಅಂತ. ಸಂತೋಷವಾಗಿದೆಯಾ? ಇಲ್ಲ ಧೂಳು ಕೊಡ್ಕೊಂಡು ಹಂಗೆ ಇದೆಯಾ? ಬರೀ ಧೂಳು ಬರೀ ಧೂಳು ಧೂಳು ಬರೀ ಧೂಳು, ಬರೀ ಗುಂಡಿಲಿ ಹೇಳೋದು ಬೀಳೋದು ಇದೇ ಆಗೋಗೋದೆ. ಮಳೆಗಾಲದಲ್ಲಂತೂ ಕೇಳೋದೇ ಬೇಡ, ಹೇಳೋದೇ ಬೇಡ. ಇನ್ನ ಅಂತೆ ದೇವಸ್ಥಾನ ಅಷ್ಟು ವರ್ಷದಿಂದ ಇದ್ದಿದ್ದು ಅಂತೆ ದೇವಸ್ಥಾನ ನೋಡ್ದಕ್ಕವ್ರೆ. ನಾವ್ ಮಾಡ್ಬೇಕು. ದೇವಸ್ಥಾನ ಹೊಡೆದಾಕ್ಬಿಟ್ರಾ? ಎಲ್ಲಾನು ಹೋಯ್ತದೆ. ದೇವಸ್ಥಾನ ಹೊಡೆದಾಕ್ಬಿಟ್ರು. ಒಬ್ರಿಗೊಂಥರ ಮಾಡ್ಬಾರ್ದು, ಒಂದೇ ತರ ಇರಬೇಕು. ಒಂದೇ ತರ ರೂಲ್ಸ್ ಮಾಡಿ 4 ಜನಕ್ಕೆ ಎಲ್ಲಾರ್ಗು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ರೋಡು ಮೇನು, ರೋಡ್ ಬೇಕು. 1000 ಜನಕ್ಕೆ ರೋಡ್ ಬೇಕು. ಅದೇ ಮೇನು. ಇಲ್ಲಿ ಜನ ಕೇಳ್ಕೊತಾ ಇರೋದು ಇನ್ನೇನಿಲ್ಲ. ಇಲ್ಲಿ ಈ ಊರಲ್ಲಿ ಈ ರಸ್ತೆ, ಈ ನ್ಯಾಷನಲ್ ಸ್ಟೇಟ್ ಹೈವೇ ಏನಿದೆ, ಇದೊಂದು ಪ್ರಾಬ್ಲಮ್ ಬಿಟ್ರೆ ಬೇರೆ ಪ್ರಾಬ್ಲಮ್ ಇದೆಯಾ? ಬೇರೆ ಯಾವುದೂ ಇಲ್ಲ. ಇದೊಂದು ಸಾಲ್ವ್ ಆದ್ರೆ ಎಲ್ಲ ಸಾಲ್ವ್ ಆದಂಗೆ. ಸಾಲು ಆದಂಗೆ. ಹಾ, ಹೌದು. ಆಗುತ್ತೆ ಅಂತೀರಾ? ನೋಡ್ಬೇಕು, ಆದಾಗ ಆಯ್ತು ಅನ್ಬೇಕು. ಹೋಟೆಲ್ ಒಂದ್ ಹೆಜ್ಜೆ ಇಟ್ಟಿದೀವಿ, ಬಿಡಲ್ಲ. ಅಜಾ, ನಮಸ್ಕಾರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜು ಅಂತ. ಮಂಜು ಅವರೇ, ಮಂಜು ಅವರೇ, ಅಲ್ಲಗೆರೆ ಮಂಜು ಅವರೇ. ಈಗ ಏನಿದೆ ಕತೆ ರಸ್ತೆದು ಹಿಂಗೆ ಒಂದು ಅರ್ಧಂಬರ್ಧ ಆಗೋಗದೆ. ಅದೇನೋ ಮಾಡ್ಬೇಕಾದ್ ಮಾಡ್ಬೇಕು, ಮಾಡ್ತಾರೆ, ಮಾಡಿ ಬಿಡಿ. ನಿಮ್ಗೆ ಏನ್ ಮಾಡ್ಬೇಕು? ರಸ್ತೆ ಚಲೋ ಆಗ್ಬೇಕಾ? ಚಲೋ ಹೋಗ್ಬೇಕು, ರೋಡ್ ಆಗ್ಬೇಕು. ನಮ್ಗೆ ಧೂಳು ಕುಡಿಯಕ್ ಆಗಲ್ಲ, ಇಲ್ಲಿ ಬೀಳಕ್ ಆಗಲ್ಲ. ಆಗಲ್ಲ. ಹಾಲು ಹಾಕುದ್ರಾ? ಹೆಂಗೈತೆ ರೇಟು ಲೀಟ್ರು? ರೇಟ್ ಎಷ್ಟು ಹಾಕಿದ್ರೆ 35 ಪೈಸೆ ಹಾಕೋರೆ. 35 ರೂಪಾಯಿ. ಹಾಂ, ಓಕೆ. ಹಾಂ, ಬನ್ನಿ ಸರ್, ಏನೋ ಹೇಳ್ತಾ ಇದ್ರಿ. ಏನ್ ನಿಮ್ಮ ಹೆಸರು? ಹೊನ್ನಪ್ಪ ಸರ್. ಹೊನ್ನಪ್ಪ, ಹೇಳಿ. ಊರೊಳಗಡೆನೂ ಅದೇ ಸರ್, ರೋಡ್ಗಳು ಸರಿಯಿಲ್ಲ. ಈ ಊರೊಳಗಡೆ ಮತ್ತೆ ಎಲ್ಲ ಇದೊಂದೇ ಮಾತ್ರ ಅಂತವ್ರೆ? ಇಲ್ಲ ಸರ್, ಊರೊಳಗೆ ನೋಡಿ ಹೆಂಗೆ. ಓ ಸರ್, ನೀವು ಬಂದಿರಲಿಲ್ವ ಸರ್ ನೀವು? ಅದಕ್ಕೆ ಬಂದ್ಮೇಲೆ ಕನೆಗೆ ಹೊಡೆದಿರೋದು, ಇಲ್ಲಾಂದ್ರೆ ಅದು ಹೊಡಿತಾ ಇರಲಿಲ್ಲ. ಸರಿ ಸರ್. ಈಗೇನು ರೋಡ್ ರೆಡಿ ಆಗಬೇಕು? ರೆಡಿ ಆಯ್ತು ಸರ್. ಇಲ್ಲ ಎದ್ದು ಬಿದ್ದು ಹೋಗಕ್ಕಾಗಲ್ಲ. ಇಲ್ಲ ಇಲ್ಲ, ಹೋಗಲ್ಲ. ಮೇಡಮ್ ಅವ್ರೆ, ನಮಸ್ಕಾರ ಮೇಡಮ್ ಅವರೇ. ಮೇಡಮ್ ಅವ್ರಿಗೆ ನಾಚಕ. ನಿಮ್ಮ ಹೆಸರೇನು? ದೀಪಿಕಾ. ದೀಪಿಕಾ ಅವರೇ, ಗೃಹಲಕ್ಷ್ಮಿ ಯಾರಿಗೆ ಬರೋದು? ನನಗೇನೆ. ನಿಮ್ಗೇನಾ? ಎಷ್ಟು ತಿಂಗಳಾಯ್ತು ಬರ್ತಾರೆ? ಇವಾಗ ಗೊತ್ತಲ್ಲ, ಅಲ್ಲೇ 3 ತಿಂಗಳಾಯ್ತು. 3 ತಿಂಗಳಾಗೋಯ್ತು. ಬೇಜಾರ್ವೇ? ಬೇಜಾರಿಲ್ಲಪ್ಪ, ಕೊಟ್ಬಿಡ್ಗಿದ್ದಾವ ಗೌರ್ಮೆಂಟ್ಗೆ. ಸಿದ್ದರಾಮಯ್ಯ ನೆಟ್ಟ ಬುದ್ಧಿ ಕಳ್ತಿಲ್ಲ, ಅವ್ರು ಹಾಕಿಲ್ಲ ಅಷ್ಟೇ. ಹಾಂ, ಬಿಡಿ, ನಾವು ಹಾಲು ಮಾರ್ಬಿಟ್ಟು ಸಂಪಾದನೆ ಮಾಡ್ತೀನಿ ಅಂತೀರಿ, ದುಡ್ಡು ಯಾಕೆ? ಒಳಗಡೆ ಸೆಕ್ರೆಟರಿ ಸರಿ ಇಲ್ಲ. ಹಾಂ, ಅವ್ರು ಹಂಗೇನೆ ನುಂಗ್ತಾ ಇರ್ಬೇಕು ಅವಾಗ ಅವಾಗ.
ಏನ್ ಚೆನ್ನಾಗಿ ಮಾತಾಡ್ತಾರೆ ನೋಡ್ರು, ಹಂಗೆ ನುಗ್ತಾರೆ. ಫ್ಯಾಕ್ಟ್ ಹೇಳ್ತಿರೋದು ಲೈವ್ ಆಯ್ತಿದಲ್ವಾ, ಇರೋ ಫ್ಯಾಕ್ಟ್ ಹೇಳ್ತಿರೋದು. ಊರಲ್ಲಿ ಅರ್ಧಂಬರ್ಧ ಜನಗಳೇ ಸರಿ ಇಲ್ಲ. ಹೌದಾ? ಯಾಕೆ ಯಾಕೆ ಅಂದ್ರೆ ತಾನೇ ನುಂಗ್ಬೇಕು, ತಾನೇ ಉದ್ಧಾರ ಆಗ್ಬೇಕು. ಪಕ್ಕದವ್ರು ಯಾರು ಬೆಳಿಬಾರ್ದು, ಏನು ಆಗ್ಬಾರ್ದು. ಇವ್ರಲ್ಲಿ ಇರೋದು ಅದೇ ರೂಲ್ಸು. ನೋಡಿ ಮತ್ತೆ ಅದಕ್ಕೆ ಮತ್ತೆ ಇನ್ನು 2000 ಆಸೆಗೆ ಹೋಗಿ 1 ಎಕರೆ ಜಮೀನು ಹೋದಂಗೆ, ಏನು ಕಬ್ಬನ್ ಬೆಳೆಗೆ ನೀರಿಲ್ಲ ನಾವೆಗೆ. ಆ ಲಾಲೆಗಳು ರೆಡಿ ಮಾಡಿಲ್ಲ. ರಸ್ತೆಗಳು ಹಿಂಗಾಗೋದು. ಏನ್ ಮಾಡೋಣ ಈಗ? ನಿಮ್ಮ ಹೆಸರೇನು? ವಸಂತ ಅವರಿಗೆ ವಸಂತ ಕಾಲ ಬಂದ್ರು ಇನ್ನು ಕಾಸು ಪತ್ರ ಬರ್ಲಿಲ್ಲ. ಕಾಸು ಬೇಕಾ? ಬೇಡ ಬೇಡ, ನಮ್ಗೆ ಯಾವ ಕಾಸು ಬೇಡ. ಎಲ್ಲ ರೈಟ್ನು ಇಳಿಸ್ಲಿ, ರಸ್ತೆ ರೆಡಿ ಮಾಡ್ಲಿ. ನಿಮಗೆ ಕಾಸು ಬೇಕಾ? ರೋಡ್ ರೆಡಿ ಆಗ್ಬೇಕಾ? ರೋಡ್ ರೆಡಿ ಆಗ್ಲಿ, ರೈಟ್ ಎಲ್ಲ ರೈಟು ಕಡಿಮೆ ಆಗ್ಲಿ. ನಾವು ಬಂದಿದ್ದು ನೋಡಿದ್ರ ಅವಾಗ್ಲಿ ಟಿವಿಲಿ? ನೋಡಿದ್ದು. ನೋಡಿ ಈಗ ಅದಕ್ಕೆ ಒಂದು ಅರ್ಧ ಮುಂದೆ ಒಂದು ಹೆಜ್ಜೆ ಇಟ್ಟವ್ರೀಗ. ನೀವು ಬಂದೇ ಇಟ್ಕೆ ಹೊಡೆದ್ಬಿಟ್ಟವ್ರು ನೋಡಿ. ಈಗ ಪೂರ್ತಿ ಮುಗಿಸ್ಬಿಡೋಣ, ಪೂರ್ತಿ ರೋಡೇ ಮಾಡಿಸ್ಬಿಡೋಣ ಬಿಡಿಯತೆಗೆ. ಹೋಗ್ಲಿ ಮಾಡಿಸಿ ಅಲ್ವಾ? ಸರಿ. ಸರಿ, ಓಕೆ ಓಕೆ. ನೆನ್ನೆ ಬರ್ಬೇಕಿತ್ತು ನಾವು ಲೆಕ್ಕ ನೋಡಿ, ನೆನ್ನೆ ಬಂದು ಬರ್ಬೇಕಿತ್ತು. ನಮ್ಗೆ ಯಾರು ಫೋನ್ ಮಾಡಿ ಹೇಳಿಲ್ಲ. ನೋಡಿ ಸರ್, ನಮ್ಮೂರಲ್ಲಿ ಪಂಚಾಯತಿ ಗೆದ್ದವ್ರಲ್ಲ, ಒಂದು ರೋಡ್ನು ರೆಡಿ ಮಾಡಿಸಿಲ್ಲ. ಗಲ್ಲಿ ಕರ್ಕೊಯ್ತೀನಿ ಬಂದಿಬೇಕಾರೆ ವಿಡಿಯೋ ಮಾಡಿ. ಆ ರಾಜ್ಬಿಡಿ ಒಂದು ರೆಡಿ ಮಾಡ್ಸಕ್ಕಾಗಿಲ್ಲ ಅವ್ರ ಕೈಲಿ. ಪಂಚಾಯತಿಯಲ್ಲಿ ಗೆದ್ದೆ ಎಷ್ಟು ವರ್ಷ ಆಯ್ತು. ಅದೊಂದು ಬೀದಿ ರೆಡಿ ಮಾಡ್ಬಿಟ್ಟು ಆಮೇಲೆ ಬಾಕಿ ಈ ರೋಡ್ ಮಾಡೋಕೆ ಬರಲಿ. ನಿಮ್ಮ ಹೆಸರೇನಡೆ? ಪಾಪಣ್ಣ ಅಂತ. ಪಾಪಣ್ಣ. ಈ ರೋಡ್ನು ಸೇರ್ದಂಗ ನಿಮ್ ಇಡೀ ಅಲ್ಲಾಗೆರನೇ ಕ್ಲೀನ್ ಮಾಡಿಸ್ತೀವಿ. ಮಾಡ್ಸದಾ ಅಣ್ಣ? ಚಾಲೆಂಜ್ ಅಣ್ಣ, ಅಣ್ಣ ಚಾಲೆಂಜ. ಇಡೀ 6-7 ವರ್ಷದಿಂದ ಇದನ್ನ ಟಚ್ ಮಾಡಿರ್ಲಿಲ್ಲ ಯಾರುವೆ. ನಾವು ಬಂದು 3 ತಿಂಗಳಿಗೆ ಟಚ್ ಮಾಡವ್ರೆ. ಅದೇ ಹೇಳ್ತೀನಿ ಹೇಳಿ ಸಾ, ಆ ರೋಡ್ ಬೇಲಿ ಹಾಕಿರೋನೆ ನಾನೇ. ಬೇರೆ ಹಿಡ್ದಲ್ಲ ಅದು, ನಂದೇ ಬೇಲಿ, ನಂದೇ ಜಾಗ ಅದು. ಈಗ ನೀವೇ ಬೇಲಿ ಹಾಕೊಂಡ್ಬಿಟ್ರೆ ನಾವೆಲ್ಲ ಓಡಾಡೋದು. ನಾನು ಸ್ವಯಂದ ಸತ್ತದು. ಅವು ಹಿಂದೆ ರೋಡ್ ಇತ್ತಂತಲ್ಲ ಮೊದಲಲ್ಲಿ. ಈಗ ಪೂರ್ತಿ ಹಿಂದೆ ರೋಡ್ ಇರೋದು ನಾವು ಬಿಟ್ಟಿದ್ದೆ. ನಮ್ಗೆ ಇಷ್ಟ ಬಂದಂಗೆ ಬಿಟ್ಕೋಗಿದ್ದೆ ನಾನು ಅವತ್ತು. ಇವತ್ತು ಯಾಕೆ ಬಿಡ್ತಲ್ಲ? ಇವತ್ತು ನಂಗೆ ಬಿಡೋದು ನಾನು ಸ್ವಯಂದ ಸತ್ತು ನಾನೇ ಹಾಕ್ಬಿಡೋ ರೋಡ್ಗೆ. ನಿಮಗೆ ಪರಿಹಾರ ಕೊಡಬೇಕು. ಪರಿಹಾರ ಕೊಡ್ತಿಲ್ವಾ? ಇಲ್ಲ, ಕೊಡಬೇಕು. ಒಂದು ಜಾಗನ ನಾವು ತಗೋಬೇಕು ಅಂದ್ರೆ, ಒಬ್ಬರು ಜಾಗನ ಅದು ಕೂಡ ಪಿತ್ರಾರ್ಜಿತ ಸ್ವತ್ತು ತಗೋಬೇಕು ಅಂದ್ರೆ ಪರಿಹಾರ ಕೊಡ್ಲೇಬೇಕು. ಪರಿಹಾರ ಕೊಡ್ಬೇಕು. ಅದು ಸರ್ಕಾರದ ಜವಾಬ್ದಾರಿ, ಅದು ಹೊಣೆ. ಅವರು ಪರಿಹಾರ ಕೊಡ ಈ ಗಂಟೆ ಒಳಗೆ ಬಿಟ್ಕೊಡ್ತೀನಿ. ಪರಿಹಾರ ಕೊಟ್ರ ನೀನ್ ಬೆಲೆ ತೆಗಿತೀಯಾ? ತೆಗಿತೀನಿ. ನೋಡ್ರಪ್ಪ, ಇನ್ನೇನಪ್ಪ ಬೇಕು ನಿಮ್ಗೆ? ಪರಿಹಾರ ಕೊಟ್ಬಿಡ್ಲಿ. ಏನಣ್ಣ ಆನಂದಣ್ಣ, ನಮ್ಮ ತೆಗಿತೀನಿ. ವರದಿಗಾರರೇ, ಈಗ ಇವ್ರು ಹೇಳ್ತಾವ್ರೆ ಪರಿಹಾರ ಕೊಟ್ರೆ ತೆಗೆದಾಕ್ತೀವಿ ಅಂತ ಹೇಳ್ತಾವ್ರೆ. ಇನ್ನೇನಪ್ಪ ಬೇಕು? ಪರಿಹಾರ ಕೊಟ್ಟೆ. ಅದೇ ಹಂಗೆ ಗೊತ್ತಾ, ಆ ಜಾಗ ಇರೋದು ಪೂರ್ತಿ ಪಂಚಾಯತಿ ಜಾಗ. ಅದು ಜಾಗ ಅವ್ರು ಸ್ವಯಂ ಸತ್ತಲ್ಲ.